ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳೆ ಶಿವರಾತ್ರಿ ಹಬ್ಬ ಇದೆ. ತಂಬಿಟ್ಟು ಮಾಡೋಕ್ಕೆ ಅಂತ ಸ್ವಲ್ಪ ಸಾಮಾನು ತರೋಕ್ಕೆ ಅಂತ ಹೋಗಬೇಕು. ಹಂಗೆ ಈ ಕಡೆ ಬಂದಿದ್ವಿ. ಸ್ವಲ್ಪ ಇಲ್ಲಿಂದ ಸ್ವಲ್ಪ ನಮಗೆ ಡಿಮಾರ್ಟ್ ಹತ್ರ ಆಗುತ್ತೆ. ಹಂಗಾಗಿ ತಂಬಿಟ್ಟಕ್ಕೆ ಏನೇನು ಬೇಕೋ ಕಡಲೆ ಬೀಜ, ಹುರ್ಗಡ್ಲೆ, ಎಳ್ಳು, ಬೆಲ್ಲ ಯಾವುದೂ ಇರಲಿಲ್ಲ. ಹಂಗೆ ಹೋಗ್ತಾ ಹಂಗೆ ಹತ್ರ ಆಗುತ್ತಲ್ಲ, ಹಂಗೆ ತಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಇವಾಗ ಏನು ಮಾಡೋದೇ ಬೇಡ, ಹಬ್ಬಕ್ಕೆ ಬೇಜಾರಾಗೋಯ್ತು, ಏನು ಮಾಡೋದು ಬೇಡ ಅಂತ ಸುಮ್ಮನೆ ಇದೆ. ಸರಿ, ಇವಾಗ ನನ್ನ ಮಗಳು ಏನಾದರೂ ತಂಬಿಟ್ಟು ಮಾಡಬೇಕಮ್ಮ ಅಂತ ಹೇಳಿದ್ಲು. ಸರಿ ನಡಿಯಮ್ಮ ಹೋಗಿ ಬರೋಣ, ಸಾಮಾನಾದರೂ ತಗೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ತಗೊಂಬಂದು ಇವಾಗ ಎಲ್ಲ ರೆಡಿ ಮಾಡ್ಕೊಂಡು, ತಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡು ಮಾಡೋಣ ಅಂತ ಇದ್ದೀನಿ. ಪ್ರತಿ ವರ್ಷ ನಾನು ಊರಲ್ಲಿ ಮದುವೆಗಿಂತ ಮುಂಚೆ ಉಪವಾಸ ಮಾಡ್ತಾಯಿದ್ದೆ. ವರ್ಷವೂ ಮಾಡ್ತಾಯಿದ್ದೆ. ಅಲ್ಲಿ ಹೋಗೋದು, ಎಲ್ಲಿ ತೋಟಕ್ಕೆ ಹೋಗಿ ಅಲ್ಲೆಲ್ಲ ಬಿಲ್ಪತ್ರೆ ಮರ ಇರೋದು ತೋಟದಲ್ಲಿ. ಆವಾಗ ಎಲ್ಲ ಬಿಲ್ಪತ್ರೆ ಕಿತ್ಕೊಂಬರೋದು. ನಮ್ಮ ತಂದೆ ಬಿಲ್ಪತ್ರೆ ಕಿತ್ಕೊಡ್ತಾ ಇದ್ದು ಶಿವಪ್ಪನ ಪೂಜೆಗೆ, ಹಬ್ಬಕ್ಕೆ, ಶಿವರಾತ್ರಿ ಹಬ್ಬಕ್ಕೆ. ಆಮೇಲೆ ಅಂತದ್ದು ಅದು ಯಾವುದೋ ಒಂಥರ ಹೂ ಬರುತ್ತೆ, ಮುತ್ತುಗ್ದ ಹೂವು ಅಂತ, ಅದೆಲ್ಲ ತಗೊಂಡು ಒಂದು ಬ್ಯಾಗು, ಒಂದು ಬುಟ್ಟಿ ಸಮೇತ ಕಿತ್ಕೊಂಬರ್ತಾಯಿದ್ವಿ. ತೋಟದಲ್ಲಿ ಎಲ್ಲ ಒಂದು ಮರ ಇತ್ತು, ಅಲ್ಲಿ ಹುಡ್ಕೊಂಡು ಹೋಗ್ತಾಯಿದ್ವಿ ನಮ್ಮ ಹೊಲ್ದ ಹತ್ರ. ಅಲ್ಲಿ ಮುತ್ತುಗ್ದುವ ಏನು ಮರ ತುಂಬ ಬಿಟ್ಟಿರೋದು, ಅದು ನಮಗೆ ಕೀಳಕ್ಕಾಗ್ತಿರ್ಲಿಲ್ಲ. ನಮ್ಮ ಅಣ್ಣ ಕಿತ್ಕೊಡೋನು, ಒಂದು ಬುಟ್ಟಿ, ಒಂದು ಬ್ಯಾಗು ಕಿತ್ಕೊಡೋನು. ಅದು ತುಂಬ ಶ್ರೇಷ್ಠ. ಅದು ಮತ್ತೆ ತುಂಬೆ ಹೂವು, ಇದು ಮುತ್ತುಗ್ದುವ ತುಂಬ ಶ್ರೇಷ್ಠ. ಅದನ್ನೆಲ್ಲ ಒಂದು ಬ್ಯಾಗ್ ಮಾಡ್ಕೊಂಡು ತಗೊಂಬರ್ತಾಯಿದ್ವಿ. ಶಿವರಾತ್ರಿ ಬಂತು ಅಂದರೆ ಒಂಥರ ಖುಷಿ ನಮಗೆ ಅವಾಗ. ಯಾಕೆಂದರೆ ಉಪವಾಸ ಇರ್ತಾಯಿದ್ದು. ಬೆಳಗ್ಗೆ ಎಲ್ಲ ಸ್ನಾನ ಮಾಡಿಕೊಂಡು ರಾತ್ರಿ ಪೂಜೆ ಮಾಡಿದ್ದಾದಮೇಲೆ ನಾವು ಶಿವಪೂಜೆ ಮಾಡ್ಕೊತೀವಲ್ಲ, ಶಿವಪೂಜೆ ಮಾಡ್ಕೊಂಡಾದಮೇಲೆ ನಾವು ಬೆಳಗ್ಗೆ ಎಲ್ಲ ತಂಬಿಟ್ಟು ಮಾಡಿ ಬಿಟ್ಟಿರ್ತೀವೋ, ತಂಬಿಟ್ಟು, ಕೋಸಂಬರಿ ಇದೆಲ್ಲ ಮಾಡಿಟ್ಟು ಆಮೇಲೆ ಉಪ್ಪಿಟ್ಟು ಮಾಡ್ತಾಯಿದ್ವಿ. ಸಾಯಂಕಾಲ ಸಂಜೆ ಉಪ್ಪಿಟ್ಟು ಮಾಡಿ ಶಿವಪೂಜೆ ಮಾಡ್ಕೊಂಡು ಉಪ್ಪಿಟ್ಟು ಫಲಹಾರ, ಹೆಸರು ಬೇಳೆದು ಅಥವಾ ಕಡಲೆಬೇಳೆ ಫಲಹಾರ ಎಲ್ಲ ಮಾಡಿ ತಿಂತಾಯಿದ್ವಿ. ಇದು ನಮಗೆ ಶಿವರಾತ್ರಿ ದೊಡ್ಡ ಹಬ್ಬ. ಇದು ನಮಗೆ ಮುಂಚೆ ನಮ್ಮ ಮನೇಲಿ ಅಮ್ಮ ಅಪ್ಪ ಅವ್ರು ಯಾರು ಜಾಗರಣೆ ಇದನ್ನು ಉಪವಾಸ ಇರ್ತಿರಲಿಲ್ಲ. ಜಾಗರಣೆ ಮಾಡ್ತಾಯಿದ್ವಿ. ನಾನು ನೀನು ಉಪವಾಸ ಮಾಡಲ್ವನಪ್ಪ ಅಂತ ಹೇಳ್ತಾ ಇದ್ದೆ ನಾನು ನಮ್ಮ ತಂದೆಗೆ. ನಮ್ಗಿರೋಕ್ಕಾಗಲ್ಲ ಕಣವ, ನಾನು ಯಾಕೆ ಅಂತಂದರೆ ಕೆಲಸ ತುಂಬ ಕೆಲಸ ಮಾಡಿ ಬಂದಿರ್ತೀವಿ, ಸಾಕಾಗಿರುತ್ತೆ ನಮಗೆ, ಆಗಲ್ಲ. ನೀವು ಯಾರಾದರೂ ಮಕ್ಕಳು ಇರೋದಾದರೆ ಇರ್ರಿ ಅಂತ ಹೇಳೋದು ನಮ್ಮ ತಂದೆ. ಅದಕ್ಕೆ ಆಯ್ತಪ್ಪ ನಾವೇ ಇರ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಇದು ಕಲ್ಲಂಗಡಿ ಹಣ್ಣೆಲ್ಲ ನಮ್ಮ ಹೊಲದಲ್ಲೇ ಬೆಳೆಯೋರು, ಹೊಲದಲ್ಲೇ ಬೆಳೆಯೋರು, ಕಿತ್ಕೊಂಬಂದು ಕೊಡ್ತೀನಿ, ನೀವು ಯಾರಾದರೂ ಬೇಕಾರೆ ನಿಮ್ಮ ಅಣ್ಣ ನೀವು ಇರೋದಾದರೆ ಉಪವಾಸ ಇರ್ರಿ ಅಂತ ಹೇಳೋದು. ಏನು ಮಾಡ್ತಿದ್ರಿ? ಕಲ್ಲಂಗಡಿ ಇದ್ದರದೆಲ್ಲ ಏನಾದರೂ ಕಲ್ಲಂಗಡಿ ಹಣ್ಣು ತಂದ್ಕೊಡೋದು ಕಿತ್ಕೊಂಡು ಹೊಲದಲ್ಲಿ. ಸೌತೆಕಾಯಿ ಬೆಳೆಯುವ, ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಗೆಣಸು, ಮೂಲಂಗಿ, ಕ್ಯಾರೆಟ್, ತರಕಾರಿ ಎಲ್ಲ ಬೆಳೆಯುವ. ಏನು ಮಾಡ್ತಿದ್ರಿ ಅದೆಲ್ಲ ಕಲ್ಲಂಗಡಿ ಹಣ್ಣೆಲ್ಲ ತಂದು? ಕಲ್ಲಂಗಡಿ ಹಣ್ಣೆಲ್ಲ ಹಚ್ಚಿ ತಿಂತಾ ಇದ್ವಿ. ಉಪ್ಪು ಖಾರ ಎಲ್ಲ ಹಾಕೊಂಡು ಉಪವಾಸ ಇರ್ತಾ ಇದ್ವಲ್ಲ. ಅದಕ್ಕೇನು ಸ್ಪೆಷಲ್ ಏನು ಮಾಡ್ತಿರ್ಲಿಲ್ವಾ? ಇಲ್ಲ, ಹಚ್ಕೊಂಡು ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ವಿ. ಸೌತೆಕಾಯಿಲಿ ಕೋಸಂಬರಿ ಮಾಡ್ತಾ ಇದ್ವಿ. ಕೋಸಂಬರಿ ಮಾಡ್ಕೊಂಡು ತಿಂತಾ ಇದ್ವಿ. ಆಮೇಲೆ ಎಳ್ನೀರು ತಂದು ಕೊಡೋರು, ಎಳ್ನೀರೆಲ್ಲ ಕುಡಿತಾ ಇದ್ವಿ. ಉಪವಾಸಕ್ಕೆ ಎಲ್ಲ ಎಳ್ನೀರು ಕುಡಿದು ಆಮೇಲಿಂದ ಅಮ್ಮ ಅಪ್ಪ ಅವರೆಲ್ಲ ಶಿವಪೂಜೆ ಮಾಡ್ಕೊಳ್ಳೋರು. ಶಿವಪೂಜೆ ಮಾಡ್ಕೊಂಡು ಆಮೇಲೆ ಉಪ್ಪಿಟ್ಟು ಮಾಡ್ತಾಯಿದ್ರು ನಮ್ಮೆಲ್ಲ ಸಂಜೆ. ಎಷ್ಟೊತ್ತಿಗೆ ಉಪವಾಸ? ಏನು ಬೆಳಗ್ಗೆಯಿಂದ ಎಷ್ಟೊತ್ತಿಗೆ? ಬೆಳಗ್ಗೆಯಿಂದ ನಾವು ಸಂಜೆವರೆಗೂ, ಸಂಜೆ 6 ಗಂಟೆವರೆಗೂ 6 ಗಂಟೆವರೆಗೂ ಉಪವಾಸ ಮಾಡಿ ಆಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಶಿವನ ದೇವಸ್ಥಾನಕ್ಕೆ ಹೋಗಿ ನಾವಂತೂ ಕಣ್ಣಿಸ್ತಾ ಇರಲಿಲ್ಲ ಅವಾಗೆಲ್ಲ. ನಮಗೆ ತುಂಬ ಇಷ್ಟ. ಊರಲ್ಲಿ ಆರ್ಕೆಸ್ಟ್ರಾ ಏನಾರು ಮಾಡಿಸ್ತಿದ್ರಾ? ಮಾಡ್ಸೋರು, ಒಂದೊಂದು ವರ್ಷ ಮಾಡ್ಸೋರು, ಒಂದೊಂದು ವರ್ಷ ಮಾಡಿಸ್ತಾ ಇರಲಿಲ್ಲ. ಗಣೇಶನ ಹಬ್ಬಕ್ಕೆ ಮಾತ್ರ ಆರ್ಕೆಸ್ಟ್ರಾ. ಗಣೇಶನ ಹಬ್ಬಕ್ಕೆ ತುಂಬ ದೊಡ್ಡ ಬ್ರ್ಯಾಂಡಾಗಿ ಗಣೇಶನ ಹಬ್ಬದಲ್ಲಿ ಆರ್ಕೆಸ್ಟ್ರಾ ಮಾಡೋರು. ಶಿವನ ದೇವಸ್ಥಾನ ಇರೋವಲ್ಲ, ಅಲ್ಲಿ ಹೋಗ್ಬಿಡ್ತಾ ಇದ್ದೋ ನಾವು, ನಮ್ಮ ಮನೆ ಪಕ್ಕರು ಎಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗಿವೋ. ಅಕ್ಕಪಕ್ಕರೆಲ್ಲ ಒಟ್ಟಿಗೆ ಸೇರ್ಕೊಂಡು ಹೋಗಿವೋ. ಆಮೇಲೆ ಅಪ್ಪ ಬರ್ತಿರಲಿಲ್ಲ, ಅವ್ರು ಸಾಕಾಗಿ ಸುಸ್ತಾಗಿರೋರೆಲ್ಲ ಕೆಲಸ ಮಾಡಿ, ನಾವು ಬರೋಲ್ಲ ಕಣವ, ನೀವು ಹೋಗಿ ಬರ್ರಿ ಅಂತ. ನಾವು ಬೆಳಗ್ಗೆ ಹೋಗೋವರೆಗೂ ಜಾಗರಣೆ ಮಾಡಿವೋ. ಜಾಗರಣೆ ಮಾಡಿ 6 ಗಂಟೆಗೆ ಬರೀವಿ ಮನೆಗೆ.
ಅವಾಗ ಒಂಥರ ಅಕ್ಕಪಕ್ಕರೆಲ್ಲ ಸೇರ್ಕೊಂಡು ತುಂಬ ಚೆನ್ನಾಗಿರೋದು ಹಾಂ ಹಾಂ ಮಾಡೋಕ್ಕೆ. ಹ್ಞೂ ಇವಾಗ ಬೆಂಗಳೂರಿಗೆ ಬಂದಮೇಲೆ ಒಂದು 10 ವರ್ಷ ನಾನು ಮಾಡಿದೆ ಹೊಸ ಜಾಗರಣೆ ಎಲ್ಲ ಮಾಡಿದೆ. ಯಾಕೆ ಈ ವರ್ಷವೇ ತುಂಬ ಬೇಜಾರಾಯಿತೆ. ಏನು ಮಾಡೋದು, ಜಾಗರಣೆ ಮಾಡೋಕ್ಕಾಗುತ್ತೆ ಇವಾಗ ನೋಡಬೇಕು. ಇವಾಗ ಹೋಗಿ ಸ್ವಲ್ಪ ಸಾಮಾನೆಲ್ಲ ಡಿಮಾರ್ಟಲ್ಲಿ ತಗೊಂಡು ಹೋಗ್ಬಿಟ್ಟು ಎಲ್ಲ ಮಾಡಬೇಕು. ಇವಾಗ ಎಷ್ಟೊತ್ತಾಗುತ್ತೆ ಅದನ್ನೆಲ್ಲ ತಂಬಿಟ್ಟೆಲ್ಲ ಮಾಡೋದಕ್ಕೆ? ತುಂಬ ಲೇಟ್ ಆಗುತ್ತಾ? ಅದೇ ಇನ್ನೂ ಸಾಮಾನು ತಗೊಂಡು ಹೋಗ್ಬೇಕಲ್ಲ. ಹಾಂ ಸಾಮಾನು ತಗೊಂಡು ಹೋಗಿ ಹಾಂ ಸ್ವಲ್ಪ ಬೇಗ ಕೆಲಸ ಐತೆ, ಹಾಂ ಅದೆಲ್ಲ ಮುಗಿಸ್ಬೇಕು. ಇವಾಗ ಅದು ಉರಿಬೇಕು, ಸ್ವಲ್ಪ ಟೈಮ್ ತಾಳುತ್ತೆ. ಏನೇನು ಅಕ್ಕಿ, ಕಡಲೆ ಬೀಜ, ಎಳ್ಳು, ಆಮೇಲೆ ಗಸಗಸೆ, ಆಮೇಲೆ ಕೊಬ್ಬರಿ ಸ್ವಲ್ಪ ತುರ್ದಿಟ್ಕೋಬೇಕು. ಎಲ್ಲ ಒಟ್ಟಿಗೆ ಉರಿಯೋದಾ? ಆಗುತ್ತೆ. ಇಲ್ಲ, ಎಲ್ಲ ಒಟ್ಟಿಗೆ ಅಲ್ಲ, ಸಪ್ರೇಟಾಗಿ ಉರಿಬೇಕು. ಸಪ್ರೇಟಾಗಿ ಹುರಿದು ಆಮೇಲೆ ಅದು ಅಕ್ಕಿ ಬೀಸ್ಕೊಂಬಂದು. ಇವಾಗ ಬೀಸ್ಕೊಂಡು ಬರಬೇಕಾ ಅದನ್ನ? ಹ್ಞೂ. ಅದನ್ನೆಲ್ಲ ಮಾಡೋಕೆ ಮತ್ತೆ ಲೇಟ್ ಆಗಲ್ವಾ? ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಹೋಗಿ ಸಾಮಾನು ತಗೊಂಡು ಬೇಗ ಮುಗಿಸ್ಬೇಕು ಕೆಲಸವ. ಎಷ್ಟೊತ್ತಾಗುತ್ತೆ ಅವ್ರು ಬೀಸೋದಕ್ಕೆ? ಬೀಸೋದು ಅಲ್ಲಿ ಸ್ವಲ್ಪ ಮಿಲ್ಲಲ್ಲಿ ಜನ ಇಲ್ಲ ಅಂದರೆ ಬೇಗ ಬೀಸ್ಕೊಡ್ತಾರೆ. ಸ್ವಲ್ಪ ಜನ ಇದ್ರು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲಿಂದ ಬಂದು ಇನ್ನೂ ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳಿಬೇಕು, ಮನೆ ಒರೆಸೋದೈತೆ, ಬೇಜಾನ್ ಕೆಲಸ ಐತೆ. ಹೌದಾ? ಇವತ್ತು ತುಂಬಾ ಕೆಲಸ ಐತೆ. ಇನ್ನೂ ಬರೀ ತಂಬಿಟ್ಟು ಮಾಡೋದೇ ಎಲ್ಲ. ಸ್ವಲ್ಪ ಪೂಜೆ ಸಾಮಾನೆಲ್ಲ ಹಂಗೆ ಹೋಗ್ತಾ ತಗೊಂಡೋಗ್ಬೇಕು. ಹೌದಾ? ಸ್ವಲ್ಪ ಬಾಳೆಹಣ್ಣು, ಕರ್ಪೂರ, ಊದ್ಬತ್ತಿ, ಹೂವು, ಪತ್ರೆ ಎಲ್ಲ ಬೇಕಲ್ಲ, ಅದನ್ನೆಲ್ಲ ತಗೊಂಡೋಗ್ಬೇಕು. ಲಾಸ್ಟ್ ಟೈಮ್ ಲೇಟ್ ಆಗುತ್ತೆ, ಬೇಗ ಬಾ ಸ್ವಲ್ಪ. ಆಯಿತು. ಅಲ್ಲಮ್ಮ, ಇವಾಗ ಇಲ್ಲೆಲ್ಲೋ ಯಾವುದೋ ಒಂದು ಮರದ ಹತ್ರ ಬಿಲ್ಪತ್ರೆ ತಗೊಂಡಿದ್ವಲ್ಲ ಲಾಸ್ಟ್ ಟೈಮ್ ಮರ ಅಲ್ಲಿತ್ತು. ಅಲ್ಲಿ ಅಷ್ಟು ದೂರ ಯಾರು ಹೋಗೋದು, ಲೇಟ್ ಆಗುತ್ತೆ. ಇಲ್ಲೇ ಎಲ್ಲರೂ ಒಂದು 20 ರೂಪಾಯಿ ಬಿಲ್ಪತ್ರೆ ತಗೊಂಡು ಹೂವು ಎಲ್ಲ ತಗೊಂಡು ಹಂಗೆ ಹೋಗ್ಬಿಡೋಣ. ಇದು ಇಲ್ಲಿ ದೇವಸ್ಥಾನದ ಹತ್ರ ಒಂದು ಬಿಲ್ಪತ್ರ ಮರ ಇದೆಯಲ್ಲ, ಅಲ್ಲಿ ತಗೊಳಕ್ ಬಿಡಲ್ಲ ಅಲ್ವಾ? ಅಲ್ಲಿ ಈಶ್ವರನ ದೇವಸ್ಥಾನದ ಹತ್ರನಾ? ಇಲ್ಲ, ಅಲ್ಲಿ ಕಿತ್ಕೊಳಂಗಿಲ್ಲ. ಅದೇನಿದ್ರು ದೇವಸ್ಥಾನಕ್ಕೆ ಮಾತ್ರ ಕಿತ್ಕೊಂತಾರೆ. ಅಲ್ಲಿ ಬಿಲ್ಪತ್ರೆ ಕಾಯೆಲ್ಲ ಬಿಟ್ಟಿತ್ತು. ಆ ಕಡೆಯಿಂದ ಬರೋವಾಗ ನಾನು ನೋಡಿದೆ, ಬೇಕಾದಷ್ಟು ಐತೆ ಬಿಲ್ಪತ್ರೆ. ಆ ಕಡೆಯಿಂದ ಬರೋವಾಗ ನೋಡಿದೆ ಇವತ್ತು ನಾನು. ಅದೇ ನೆನಪಿಸ್ಕೊಂತಿದ್ದೆ. ಆಮೇಲೆ ಕಿತ್ಕೋಬೋದೋ ಇಲ್ವೋ ಗೊತ್ತಾಗಲಿಲ್ಲ. ಬೇರೆಯವ್ರಿಗೆ ಕಿತ್ಕೊಳಕ್ ಬಿಡಲ್ಲ, ದೇವಸ್ಥಾನಕ್ಕೆ ಮಾತ್ರ. ಓಕೆ, ಹೊರಡೋಣ ಹಂಗಾದ್ರೆ ಡಿಮಾರ್ಟಿಗೆ. ಬೇಗ ಇನ್ನು ಎಷ್ಟು ದೂರ ಇದೆ ಡಿಮಾರ್ಟ್ ಇಲ್ಲಿಂದ? ಇಲ್ಲಿಂದ ಒಂದು ಸ್ವಲ್ಪ ದೂರ ಆಗುತ್ತೆ. ಅಲ್ಲೆಲ್ಲ ಎಷ್ಟು ಜನ ಇರ್ತಾರೋ, ಸ್ವಲ್ಪ ರಶ್ ಇರುತ್ತಲ್ವ? ರಶ್ ಇರುತ್ತೆ ಹಬ್ಬ ಅಂತ. ಅಲ್ಲಿ ಹೋಗಿ ಅದನ್ನೆಲ್ಲ ತಗೊಂಡು ಮನೆಗೆ ಹೋಗಿಟ್ಟು ಆಮೇಲೆ ಅದೆಲ್ಲ ಪೂಜೆ ಸಾಮಾನು ತಗೊಂಡು ಹೋಗ್ಬೇಕು. ಸ್ವಲ್ಪ ಬೇಗ ಹೋದರೆ ತಗೊಂಡು ಹೋಗೋಣ, ರೆಡಿ ಮಾಡ್ಕೊಂಡೆಲ್ಲ. ಸರಿ. ಅಷ್ಟು ದೂರದಿಂದ ನಡ್ಕೊಂಬಂದು ಸುಸ್ತಾಯ್ತಲ್ವಾ? ತುಂಬ ಸುಸ್ತಾಯಿತು. ಇನ್ನೂ ಸ್ವಲ್ಪ ದೂರ ನಡಿಬೇಕು. ಇನ್ನೂ ಎಷ್ಟು ದೂರ ಆಯ್ತು ಇದನ್ನ? ಇನ್ನೂ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಬೇಕು. ಇಲ್ಲಿಂದ ಯಾವ್ದು ಬಸ್ ಏನೂ ಇಲ್ವಾ? ಬಸ್ ಇಲ್ಲ, ಹಾಗೆ ನಡ್ಕೊಂಡೇ ಹೋಗ್ಬೇಕು. ಹೌದಾ? ಈ ಕಡೆ ಎಲ್ಲ ಬಸ್ ಇಲ್ಲ ಇವಾಗ. ಸ್ವಲ್ಪ ಸುಧಾರಿಸ್ಕೊಂಡು ನಡ್ಕೊಂಡು ಹೋಗೋಣ. ನೀರು ತಗೊಂಬಂದಿದ್ಯಾ ಕುಡಿಯೋಕ್ಕೆ? ಸ್ವಲ್ಪ ನೀರು ತಗೊಂಬಂದೆ. ಕೊಡಮ್ಮ ಒಂಚೂರು ನೀರು. ನಡೆದಿದೆ ಅವರ. ಅಮ್ಮ ಹೋಗೋಣ ಡಿಮಾರ್ಟ್ಗೆ? ಹೋಗೋಣ, ನೋಡಿ, ಬೇಗ ಲೇಟ್ ಆಗಿಬಿಡುತ್ತೆ. ಸರಿ ಬಾ. ನೋಡಿ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಅಮ್ಮ ಇಲ್ಲಿ ನೋಡಮ್ಮ, ಇದು ಹೂವು ಚೆನ್ನಾಗಿದೆಯಾ? ಹೂವು ಹಾಂ, ಕಿವಿ ಮೇಲೆ ಇಡ್ತೀನಿ. ಅದು ಏನು ಗೊತ್ತಾ, ಆ ಥರ ಎಲ್ಲ ಇಟ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಹುಡುಗಿರು ಫೋಟೋಸ್ ಹಾಕ್ತಾರೆ. ಇರೋ ಇನ್ನೊಂದು ಫೋಟೋ ತೆಗಿತೀರ ಹಂಗೆ? ಇರಮ್ಮ. ಇನ್ಸ್ಟಾಗ್ರಾಮಲ್ಲಿ ಹುಡುಗಿರು ಕಿವಿ ಮೇಲೆ ಈ ಥರ ಹೂವು ಇಟ್ಕೊಂಡು ಫೋಟೋ ಪೋಸ್ಟ್ ಕೊಡ್ತಾರೆ. ಹುಳ ಇರುತ್ತೆ. ಒಂದೇ ಒಂದು ಫೋಟೋ ತೆಗಿತೀನಿ ಇರಮ್ಮ. ಇರೋ ಒಂದು ನಿಮಿಷ ಎಲ್ಲೋಯ್ತು ಅದು ಹುಳ. ಇಲ್ಲ ಐತೆ. ಅಯ್ಯೋ ಹುಳ ಅಂತೀನಿ, ಹೂವು. ಇರಮ್ಮ ಒಂಚೂರು ಹಿಂಗೆ ತಿರ್ಕೋ, ಒಂದು ಫೋಟೋ ತೆಗಿತೀನಿ ಇರು. ಕರ್ಮ. ಆಯ್ತು ಹೋಗು. ಟೈಮ್ ಆಯಿತು, 6:30 ಆಯಿತು. ಹೋಗೋಣ ನೋಡಿ. ಆಯಿತು, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಲ್ಲಂಗಡಿ ಎಲ್ಲ